ಟೆಸ್ಟ್ ಟ್ಯೂಬ್ ಅಲ್ಲಿ ಜಗಿಯಲ್ಪಟ್ಟ ಅನ್ನವನ್ನು ಹಾಕೊಂಡಿದ್ದೇನೆ. ಇನ್ನೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಹಾಗೆ ಇರುವ ಬರೀ ಅನ್ನವನ್ನು ಹಾಕೊಂಡಿದ್ದೇನೆ. ಈಗ ಎರಡಕ್ಕೂ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ಲಾಸ್ ರೈಡ್ ಮುಖಾಂತರ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನಾನು ಅಯೋಡಿನ್ ಸೊಲ್ಯೂಷನ್ 2 ಡ್ರಾಪ್ ಅಷ್ಟು ಎರಡರಲ್ಲೂ ಬಿಡ್ತಾ ಇದ್ದೀನಿ. ಈಗ ನೋಡಿ ಜಗಿಯಲ್ಪಟ್ಟ ಅನ್ನದಲ್ಲಿ ಈಗ ನಾನು ಗ್ಲಾಸ್ ರೈಡ್ ಮುಖಾಂತರ ಮಿಕ್ಸ್ ಮಾಡ್ತೀನಿ. ನಾವು ಎಷ್ಟು ನೀರು ಹಾಕಿದ್ವಿ ಈ ಕವರ್ಗೆ? ಅಂದ್ರೆ ಇದು ಫುಲ್ ಗ್ಲಾಸ್ ಆಫ್ ವಾಟರ್ ಹಾಕಿದ್ವಿ. ಹಾಕಿಟ್ಟ ಆಮೇಲೆ ನಾವು ಏನ್ ಮಾಡಿದ್ವಿ? ವಾಟರ್ನ ಈ ಕವರ್ನ ಬಿಸಿಲಲ್ಲಿ ಇಟ್ಟಿದ್ವಿ, ಹೌದಾ? ಈಗ ತಗೊಂಡ್ಬಂದಿದ್ವಿ. ಈಗ ಸಮಯ ಎಷ್ಟು? 3:30, 4 ಆಗ್ತಿದೆ. ಓಕೆ, ಸೊ ಈಗ ಅಷ್ಟೇ ನೀರಿದೆಯಾ ಅಂತ ನೋಡೋಣ. ಮಾರ್ನಿಂಗ್ ನಾವು ಗ್ಲಾಸ್ ಫುಲ್ ಹಾಕಿದ್ವಲ್ಲ, ಈಗ ಅಷ್ಟೇ ನೀರಿದೆಯಾ? ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ, ಹೌದಲ್ವಾ? ಸೊ ನೆನ್ನೆ ನಾವು ಈ ಪ್ರಯೋಗ ಮಾಡಿದಾಗ ಹಾಫ್ ಗ್ಲಾಸ್ ಆಗಿತ್ತು. ನೆನ್ನೆ ಹಾಫ್ ಗ್ಲಾಸ್ ಆಯ್ತು, ಇವತ್ತು ನೋಡಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಕಡಿಮೆ ಆಗಿದೆ. ಯಾಕಿರ್ಬಹುದು? ಮೋಡ ಕವಿದ ವಾತಾವರಣದಿಂದ ಇವತ್ತು ನೀರು ಏನಾಗೋದು ಕಡಿಮೆ ಆಗಿದೆ. ಏನ್ ಕಡಿಮೆ ಆಗಿದೆ? ಏನಾಗಿಲ್ಲ ಇವತ್ತು, ಅಷ್ಟೊಂದು ಜಾಸ್ತಿ ಏನಾಗಿಲ್ಲ. ಜಾಸ್ತಿ ಬಿಸಿಲು ಬಂದ್ರೆ ಏನಾಗುತ್ತೆ? ನೀರು ಆವಿಕರಣ ಆಗೋದು ಕಡಿಮೆ ಆಗಿದೆ. ಸೊ ಇರುವಂತಹ ಉಷ್ಣಾಂಶದ ಮೇಲೆ ಕೂಡ ಏನಾಗುತ್ತೆ? ಪ್ರಭಾವ ಬೀರುತ್ತೆ. ಓಕೆ, ಜಾಸ್ತಿ ಉಷ್ಣಾಂಶ ಇದ್ದಾಗ ನೀರು ಹೆಚ್ಚಿಗೆ ಆವಿ ಆಗುತ್ತೆ. ಕಡಿಮೆ ಉಷ್ಣಾಂಶ ಇದ್ದಾಗ ಏನಾಗುತ್ತೆ? ನೀರು ಕಡಿಮೆ ಪ್ರಮಾಣದಲ್ಲಿ ಆವಿಯಾಗುತ್ತೆ. ಇದು ಅರ್ಥ ಆಯ್ತಾ ಎಲ್ಲರಿಗೂ? ವಿವಿಧ ಆಟಗಳ ಮುಖಾಂತರ ಪಾಠಗಳ ಪರಿಚಯ, ಮಕ್ಕಳು ಸದಾ ಚಟುವಟಿಕೆಗಳಿಂದ ಗಣಿತ ಮತ್ತು ವಿಜ್ಞಾನ ಪಾಠಗಳಿಗೆ ಸಂಬಂಧಿಸಿದಂತೆ ಚಟುವಟಿಕಾ ಆಧಾರಿತ ಕಲಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಾರ್ಗದರ್ಶಕ ಶಿಕ್ಷಕರು ಶಿವರಾಜ್. ಸಹಕಾರ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗ.